ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ HSTRಗೆ ಸಂಬಂಧಪಟ್ಟಂಥ 2015 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. 2015 GK ಪೇಪರು ಒಟ್ಟು 25 ಕ್ವಶನ್ ಬರುತ್ತೆ. ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒಂದು ಇದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ಜನರಲ್ ನಾಲೆಡ್ಜು GKಗೆ ಸಂಬಂಧಪಟ್ಟಂತೆ 25 ಕ್ವಶನ್ಸ್ಗಳು ಇದಾಗಿರುತ್ತೆ. ಇದು 2015 HSTR ಪೇಪರ್ ಆಗಿರ್ತಕ್ಕಂಥದ್ದು. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ 2014 ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಲಂಡನ್, ಆಸ್ಟ್ರೇಲಿಯಾ, ಭಾರತ, ದಿ ಹೇಗ್. 2014 ಇದು ಪೇಪರ್ ಬಂದು 2015 ಪೇಪರ್ ಆಗಿರೋದ್ರಿಂದ 2014 ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ಕೇಳಿರ್ತಕ್ಕಂಥದ್ದು. ಸೊ ನೀವು ಏನು ಮಾಡಬೇಕಂತೇಳಿದ್ರೆ ಅದರ ಜೊತೆಗೆ ಈಗ 2025 ತನಕ ಏನಿದೆಯೋ ಈ ಒಂದು ಸ್ಪೋರ್ಟ್ಸ್ ಅಪ್ಡೇಟ್ ಏನಿದೆಯೋ ಅದನ್ನು ನೀವು ನೋಡ್ತಾ ಹೋಗಬೇಕಾಗುತ್ತೆ. ಜಸ್ಟ್ ಒಂದು ಹಾಕಿ ಇಂತಹಲ್ಲ ಅಥವಾ 2014 ಅಂತಹಲ್ಲ, 2025 ತನಕ ಏನೇನೆಲ್ಲ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಸಿಗ್ತಾ ಹೋಗುತ್ತೋ ಅದನ್ನು ನೀವು ಕಲೆಕ್ಟ್ ಮಾಡಲೇಬೇಕಾಗುತ್ತೆ ಡೆಫಿನೆಟಾಗಿ. ಸೊ ಓಕೆ, ಇದನ್ನು ನೋಡ್ತಾ ಹೋದರೆ 2014 ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೀತಕ್ಕಂಥ ಒಂದು ಸ್ಥಳ ಅಂತ ಹೇಳಿದ್ರೆ ದಿ ಹೇಗ್ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇದು ನೆದರ್ಲ್ಯಾಂಡಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸು ದಿ ಹೇಗು. ಸೊ ಇಲ್ಲಿ ನಡೀತಕ್ಕಂಥ 2014 ಒಂದು ವಿಶ್ವಕಪ್ ಹಾಕಿ ಪಂದ್ಯಾವಳಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ವಿನ್ನರ್ ಆಗಿರ್ತಕ್ಕಂಥವ್ರು ಯಾರಂತ ಹೇಳಿದರೆ ಆಸ್ಟ್ರೇಲಿಯಾ ವಿನ್ ಆಗುತ್ತೆ. ಏನು ಆಸ್ಟ್ರೇಲಿಯಾ ಇದೆಯೋ ಇದು 2014 ವಿಶ್ವಕಪ್ ಹಾಕಿಲಿ ವಿನ್ ಆಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಅದಾದ ನಂತರ 2018 ಒಂದ್ಸರಿ ನಡೆಯುತ್ತೆ. ಇದು ನಡೀತಕ್ಕಂಥದ್ದು ಭುವನೇಶ್ವರ್, ಇಂಡಿಯಾದಲ್ಲಿ ಭುವನೇಶ್ವರ ನಡೀತಕ್ಕಂಥದ್ದು. ಸೊ ಇದು ಬಂದು ಇಲ್ಲಿ ಬೆಲ್ಜಿಯಂ ಅಂತಕ್ಕಂಥದ್ದು ವಿನ್ ಆಗುತ್ತೆ, ಬೆಲ್ಜಿಯಂ. ಆ್ಯಂಡ್ ನೆಕ್ಸ್ಟು 2023 ಮತ್ತೊಂದು ನಡೆಯುತ್ತೆ, ಅದು ಸಹ ಭುವನೇಶ್ವರ ನಡೀತಕ್ಕಂಥದ್ದು. ಅಲ್ಲಿ ವಿನ್ ಆಗ್ತಕ್ಕಂಥದ್ದು ಯಾರಂತ ಹೇಳಿದ್ರೆ ಜರ್ಮನಿ. ಸೊ ಇದು ಮಾಹಿತಿ ಇರ್ತಕ್ಕಂಥದ್ದು 2023 ಜರ್ಮನಿ ವಿನ್ ಆಗ್ತಕ್ಕಂಥದ್ದು ಭುವನೇಶ್ವರ ಇಂಡಿಯಾದಲ್ಲೇ ನಡೀತಕ್ಕಂಥ ಈ ಒಂದು ಹಾಕಿ. ಓಕೆ, ಆ್ಯಂಡ್ ಇದರ ಜೊತೆಗೆ ನಾವು ನೋಡೋದಾದರೆ 2023 ಸೊ 2023 ವಿಶ್ವಕಪ್ ಕ್ರಿಕೆಟ್ನೂ ಸಹ ನೋಡ್ತಾ ಹೋಗಬೇಕಾಗುತ್ತೆ. ಕ್ರಿಕೆಟ್ನ ನೋಡ್ತಾ ಹೋದವು ನಾವು ಕ್ರಿಕೆಟಲ್ಲಿ ಏನಾಗುತ್ತೆ 1975 ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. 1975 ಕ್ರಿಕೆಟ್ ವಿಶ್ವಕಪ್ ಕ್ರಿಕೆಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಆವಾಗ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕ್ವಶನನ್ನು ಕೇಳಿದರೆ ವಿಶ್ವಕಪ್ ಕ್ರಿಕೆಟ್ ಮೊಟ್ಟ ಮೊದಲ ಬಾರಿಗೆ ವಿನ್ ಆಗ್ತಕ್ಕಂಥ ಒಂದು ರಾಷ್ಟ್ರ ಯಾವುದು ಅಂತ ಕೇಳಿದರೆ ಒಂದು ಎಕ್ಸಾಮಲ್ಲಿ. ಸೊ ಅದು ಬಂದು ವೆಸ್ಟ್ ಇಂಡೀಸ್. ಓಕೆ, ಸೊ 1975 ಆಗ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಈಗ 2023 ಈ ಒಂದು ವಿಶ್ವಕಪ್ ಹಾಕಿ ತಂಡವನ್ನು ಗೆದ್ದಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಆಗಿರುತ್ತೆ. ಆಸ್ಟ್ರೇಲಿಯಾ. ಸೊ ಹಾಕಿನೂ ಅಷ್ಟೇ, ಈ ಒಂದು ಕ್ರಿಕೆಟು ಅಷ್ಟೇ, ಆಸ್ಟ್ರೇಲಿಯಾ ಗೆದ್ದಿರ್ತಕ್ಕಂಥ. ಒಟ್ಟು ಈ ಒಂದು ಕ್ರಿಕೆಟಲ್ಲಿ ಆಸ್ಟ್ರೇಲಿಯಾ 6 ಸಾರಿ ಗೆದ್ದಿದೆ. ಓಕೆ, ಇಂಡಿಯಾ ಬಂದು 2 ಸಾರಿ, ಆಸ್ಟ್ರೇಲಿಯಾ ಬಂದು 6 ಸಾರಿ ವಿನ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತ ಸರ್ಕಾರವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಜಾರಿಗೆ ತಂದಂಥ ವರ್ಷ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನೋಡಿ, ಭಾರತ ಸರ್ಕಾರವು ಅಂದರೆ ಹೇಳ್ತಾ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಒಂದು ಯೋಜನೆ ಆಗಿರುತ್ತೆ. ಯಾವಾಗ ಅಂತ ಹೇಳಿದ್ರೆ January 2004 ಜನವರಿಯಲ್ಲಿ ಶುರುವಾಗ್ತಕ್ಕಂಥದ್ದು. 2004 ಇದನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿನ PM ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಏನಿದ್ದಾರೋ ಸೊ ಆಗಿನ ಒಂದು PM ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತೀವಿ NPS ಇದನ್ನು 2004 ಜಾನ್ವರಿಯಲ್ಲಿ ಜಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇದರ ಜೊತೆಗೆ 2004 ಮೊದಲೇ 1857 ನಂತರ ಏನಾಗಿರುತ್ತೆ ಏನಾಗಿರುತ್ತೆ, ಈ ಒಂದು ಪೆನ್ಷನ್ ಯೋಜನೆ ಜಾರಿಗೆ ತಂದಿರ್ತಾರೆ. ಬಟ್ ಅದು ಯಾವುದೇ ಒಂದು ಸಂವಿಧಾನ ಆ್ಯಕ್ಟ್ ಇರೋದಿಲ್ಲ. ಸೊ ಹಾಗೆ ಇದನ್ನು ಕೈಯನ್ನು ಬಿಟ್ಟಿರ್ತಕ್ಕಂಥದ್ದು. ಅದಾದ ನಂತರ 2004 ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಅದನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 2009 ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ಯಾರು? ಸೊ ನೋಡಿ, ಏನಕ್ಕೆ ಈ ಒಂದು ಕ್ವಶನ್ ನಾವು ನೆನ್ಪು ಮಾಡ್ಕೋಬಹುದು ಅಂದರೆ ಪೇಪರ್ 2015 ಆದ್ರೂ ಸಹ 2009 ಒಂದು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗಾಗಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಅಪ್ ಟು 2025 ತನಕ ಸಹ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. A to Z ಏನಿರುತ್ತೋ ಬಿಗಿನಿಂದ ಅಪ್ ಟು ಎಂಡ್ ತನಕ ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. 2009 ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆ ಆಗಿದೆ. ಸೊ ನೋಡಿ, ಇಲ್ಲಿ ಬಂದಾಗ ನಾವು ನೋಡ್ತಾರೆ ಕೈಲಾಶ್ ಸತ್ಯಾರ್ಥಿ ಅಂತ ಕೆಲವರು ಹೇಳ್ತಾರೆ, ಬರಾಕ್ ಒಬಾಮಾ ಅಂತ ಕೆಲವರು ಹೇಳ್ತಾ ಹೋಗ್ತಾರೆ.
ಸೊ ಕೈಲಾಶ್ ಸತ್ಯಾರ್ಥಿ ಅಂದರೆ ಇವರು 2014ರಲ್ಲಿ ಈ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಬರಾಕ್ ಒಬಾಮಾ ಎಂದರೆ ಇವರು 2009ರ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಸೊ ಹಾಗಾಗಿ ನಾವು ಆನ್ಸರ್ ಆಪ್ಷನ್ 1ನ ಲಾಕ್ ಮಾಡ್ತಾ ಹೋಗಬೇಕಾಗುತ್ತೆ, ಬರಾಕ್ ಒಬಾಮಾ. ಬಟ್ ಕೈಲಾಶ್ ಸತ್ಯಾರ್ಥಿ ಎಂದರೆ ಇವರು 2014ರಲ್ಲಿ ಈ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 1 ಬರಾಕ್ ಒಬಾಮಾ ಆಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಜೊತೆಗೆ ನಾವು ನೋಡ್ತಾ ಹೋದರೆ ಈ ಏನು ಬರಾಕ್ ಒಬಾಮಾ ಜೊತೆಗೆ ಈಗ 2024 2025ಕ್ಕೆ ಬಂದಿಲ್ಲ. 2024ರಲ್ಲಿ ಈ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿನ ಪಡ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ನಿಹಾನ್ ಹಿಡಾಂಗ್ಕ್ಯೂ ಅಂತಕ್ಕಂಥವ್ರು ಬರ್ತಾರೆ. ನಿಹಾನ್ ಹಿಡಾಂಗ್ಕ್ಯೂ. ಓಕೆ, ಸೊ ಇವರು ಈಗ 2024 ಶಾಂತಿ ಇಟ್ ಮೀನ್ಸ್ ನೊಬೆಲ್ ಶಾಂತಿ ಪ್ರಶಸ್ತಿನ ಪಡ್ಕೊಳ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಆ್ಯಂಡ್ ಅದರ ಜೊತೆಗೆ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದರೆ ಏನಂತ ಹೇಳಿದರೆ ಭಾರತದ ಪ್ರಪ್ರಥಮ ವ್ಯಕ್ತಿ ಯಾರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಮೊಟ್ಟ ಮೊದಲ ವ್ಯಕ್ತಿ ಭಾರತದಲ್ಲಿ. ನಾನು ಕೊಡ್ತಾ ಹೋಗ್ತೀನಿ, ಇಂಡಿಯಾಗೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತೀನಿ ಈಗ. ಸೊ ನೋಡಿ, ಇಂಡಿಯಾದಲ್ಲಿ ನಾವು ನೋಡ್ತಾ ಹೋದರೆ ಇಂಡಿಯಾದಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಿರೋದು ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ತಾರೆ. ರವೀಂದ್ರನಾಥ್ ಟ್ಯಾಗೋರು. ಸೊ ಇವರು ಶಾಂತಿಗೆ ಸಂಬಂಧಪಟ್ಟಂತೆ ನೊಬೆಲ್ ಪ್ರಶಸ್ತಿಯನ್ನು ತಗೊಳ್ತಾ ಹೋಗ್ತಾರೆ. ಇದಾದ ನಂತರ ನೆಕ್ಸ್ಟ್ ವ್ಯಕ್ತಿ ಅಂತ ಹೇಳಿದರೆ ಅದು ಬಂದು ಸಿ ವಿ ರಾಮನ್. ಸೊ ಸಿ ವಿ ರಾಮನ್ ಇವರು ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಸಿ ವಿ ರಾಮನ್ ಇವರು ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಫಸ್ಟು ಇದನ್ನು ತಗೊಳ್ತಕ್ಕಂಥವ್ರು ಆಗಿರ್ತಾರೆ. ಆ್ಯಂಡ್ ಅದರ ಜೊತೆಗೆ ನೋಡ್ತಾ ಹೋದರೆ ಮದರ್ ತೆರೇಸಾ ಬರ್ತಾರೆ. ಮದರ್ ತೆರೇಸಾ ಬಂದು ಇವರೊಂದು ರವೀಂದ್ರನಾಥ್ ಟ್ಯಾಗೋರ್ ಬಂದು ಲಿಟ್ರೇಚರ್ಗೆ ತಗೊಳ್ತಕ್ಕಂಥದ್ದು, ಸಾಹಿತ್ಯಕ್ಕೆ ತಗೊಳ್ತಕ್ಕಂಥವ್ರು. ಸಿ ವಿ ರಾಮನ್ ಬಂದು ಫಿಸಿಕ್ಸ್ಗೆ ತಗೊಳ್ತಕ್ಕಂಥವ್ರು. ಮದರ್ ತೆರೇಸಾ ಬಂದು ಶಾಂತಿಗೆ ತಗೊಳ್ತಕ್ಕಂಥವ್ರು, ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ತಗೊಳ್ತಕ್ಕಂಥದ್ದು. ಅದಾದ ನಂತರ ಅಮರ್ತ್ಯ ಸೇನ್ ಬರ್ತಾರೆ. ಅಮರ್ತ್ಯ ಸೇನ್ ರವರು ಅರ್ಥಶಾಸ್ತ್ರಕ್ಕೆ ತಗೊಳ್ತಾರೆ. ಅರ್ಥಶಾಸ್ತ್ರಕ್ಕೆ ತಗೊಂಡಂಥ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಬಂದು ಅಮರ್ತ್ಯ ಸೇನು. ಇನ್ನು ಶಾಂತಿಗೆ ಅಂತ ಹೇಳಿದ್ರೆ ಮದರ್ ತೆರೇಸಾ, ಸಾಹಿತ್ಯದಲ್ಲಿ ರವೀಂದ್ರನಾಥ್ ಟ್ಯಾಗೋರು, ಫಿಸಿಕ್ಸ್ಗೆ ಬಂದು ಸಿ ವಿ ರಾಮನ್. ಇವರೆಲ್ಲ ಇಂಡಿಯಾದಲ್ಲಿ ಬರ್ತಕ್ಕಂಥವ್ರಾಗಿರ್ತಾರೆ, ಫಸ್ಟ್ ವ್ಯಕ್ತಿಗಳಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ಟೋಟಲ್ ಆಗಿ ನಾವು ನೋಡ್ತಾ ಹೋದಾಗಲೇ ಇಂಡಿಯಾದಲ್ಲಿ ನೊಬೆಲ್ ಪ್ರಶಸ್ತಿನ ಪಡ್ಕೊಂಡಂಥ ವ್ಯಕ್ತಿ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳೋದು ರವೀಂದ್ರನಾಥ್ ಟ್ಯಾಗೋರ್ ರವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮೋಸ್ಟ್ ಇರಿಗೇಟೆಡ್ ಸ್ಟೇಟ್ಸ್ ಇನ್ ಇಂಡಿಯಾ ಈಸ್. ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರತಕ್ಕಂಥ ಒಂದು ಪ್ರದೇಶ ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ 4 ಉತ್ತರ ಪ್ರದೇಶ ಆಗಿರ್ತಕ್ಕಂಥದ್ದು. ಆ್ಯಂಡ್ ಇವಾಗ ಉತ್ತರ ಪ್ರದೇಶ ಮೋಸ್ಟ್ ಅಂತ ಹೇಳಿದ್ರೆ ಟಬ್ ವೆಲ್ ಏನಿರುತ್ತೋ ಟಬ್ ವೆಲ್ ತುಂಬ ಇರುತ್ತೆ. ಸೊ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಉತ್ತರ ಪ್ರದೇಶ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರತಕ್ಕಂಥ ಒಂದು ರಾಜ್ಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಒಬ್ಬರು 2014ರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದರೆ ಪ್ರತಾಪ್ ಸಿಂಹ, ಹೀನಾ ಗವಿತ್, ಸಚಿನ್ ಪೈಲಟ್, ಪ್ರಿಯಾಂಕಾ ಗಾಂಧಿ. ಸೊ ನೋಡಿ, 2014ರ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ಒಂದು ಕ್ವೆಶನು. ಸೊ ನೀವು ಈಗಿನ ಒಂದು ಅಪ್ಡೇಟ್ಸ್ ಖಂಡಿತವಾಗ್ಲೂ ತಗೊಳ್ಳೇಬೇಕಾಗುತ್ತೆ. 2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯರಂತ ಹೇಳಿದ್ರೆ ಅದು ಹೀನಾ ಗವಿತ್ ರವರಾಗಿರ್ತಾರೆ. ಸೊ ಆವಾಗ ಅವರಿಗೆ ಎಷ್ಟು ಏಜ್ ಅಂತ ಹೇಳಿದರೆ 27 ವರ್ಷಗಳಾಗಿರ್ತದೆ. 27 ವರ್ಷದಲ್ಲಿ ಈ ಒಂದು ಚುನಾವಣೆಯಲ್ಲಿ ನಿಂತು ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರಾಗಿ ಆಯ್ಕೆ ಆಗ್ತಕ್ಕಂಥದ್ದು ಈ ಒಂದು ಹೀನಾ ಗವಿತ್ ರವರು. ನೆಕ್ಸ್ಟು ಸಂವಿಧಾನದ 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಎಷ್ಟು ಸಂಖ್ಯೆಯ ಆಂಗ್ಲ ಭಾರತೀಯರನ್ನು ಲೋಕಸಭೆಗೆ ಸದಸ್ಯರನ್ನಾಗಿ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ತುಂಬ ಈಸಿ ಕ್ವಶನು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ತುಂಬ ಈಸಿ ಕ್ವಶನಲ್ಲೇ ಇದೆ ಇದು. 331ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಹೇಳ್ತಾರೆ ಒಂದು ಶಾಸನೀಯ ಅಧಿಕಾರ ಅಂತ ಹೇಳ್ತೀವಿ, ಶಾಸಕಾಂಗ ಅಧಿಕಾರ. ಸೊ ಅದರಲ್ಲಿ ಬರ್ತಕ್ಕಂಥದ್ದು ಇಬ್ಬರು ಆಂಗ್ಲೋ ಭಾರತೀಯರನ್ನು ಲೋಕಸಭೆಗೆ ಸದಸ್ಯರಾಗಿ ಮಾಡ್ತಕ್ಕಂಥ ಒಂದು ಅವಕಾಶ ಕಲ್ಪಿಸಿರ್ತಕ್ಕಂಥದ್ದು ಆಪ್ಷನ್ 3 ಇಬ್ಬರು. ಇದನ್ನು ರಾಷ್ಟ್ರಪತಿಯವರು ನೇರವಾಗಿ ಆಯ್ಕೆನ ಮಾಡ್ತಕ್ಕಂಥ ಒಂದು ಅವಕಾಶ ರಾಷ್ಟ್ರಪತಿಯವ್ರಿಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಈ ಕೆಳಗಿನ ಒಂದು ಅನಿಲವನ್ನು ಶೈತ್ಯೀಕರಣದಲ್ಲಿ ಬಳಸುವರು. ಒನ್ ಆಫ್ ದ ಫಾಲೋಯಿಂಗ್ ಗ್ಯಾಸಸ್ ಇಸ್ ಯೂಸ್ಡ್ ಫಾರ್ ರೆಫ್ರಿಜರೇಷನ್. ರೆಫ್ರಿಜರೇಷನ್ ಅನ್ನೋ ಪದ ನಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗ್ತಕ್ಕಂಥದ್ದು. ಶೈತ್ಯೀಕರಣಕ್ಕೆ ಬದಲಾಗಿ ನಮಗೆ ರೆಫ್ರಿಜರೇಷನ್ ಅಂದರೆ ಫ್ರಿಜ್ ಅಂತ ಏನು ಹೇಳ್ತೀವೋ, ಸೊ ಅದು ಇಟ್ ಮೀನ್ಸ್ ಇನ್ನು ಶೈತ್ಯೀಕರಣ ಅಂತ ಹೇಳಿದರೆ
ರೆಫ್ರಿಜರೇಷನ್ನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಅನಿಲ ಯಾವುದು ಅಂತ ಕೇಳಿದರೆ ಕ್ಲೋರಿನ್, ಗಂಧಕದ ಡೈಆಕ್ಸೈಡ್, ಪಾಸ್ಟಿನ್, ಅಮೋನಿಯಾ. ಸೊ ನೋಡಿ ಇಲ್ಲಿ ಶೈತ್ಯೀಕರಣದಲ್ಲಿ ಬಳಸ್ತಕ್ಕಂಥ ಒಂದು ಅನಿಲ ಅಂತ ಹೇಳಿದರೆ ಅದು ಬಂದು ಅಮೋನಿಯಾ ಆಗಿರುತ್ತೆ, NH3. ಓಕೆ, ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಇದರಲ್ಲಿ ಶಾಖದ ವರ್ಗಾವಣೆ ಬೇಗ ಆಗುತ್ತೆ. ಶಾಖದ ವರ್ಗಾವಣೆಯ ದರ ಏನಿದೆಯೋ ಅದು ಬೇಗ ಆಗ್ತಕ್ಕಂಥ ಒಂದು ಕಾರಣಕ್ಕೋಸ್ಕರ ಅಮೋನಿಯಾವನ್ನು ಈ ಒಂದು ಶೈತ್ಯೀಕರಣದಲ್ಲಿ ಬಳಸ್ತಕ್ಕಂಥದ್ದು ಆಗಿರುತ್ತೆ. ಒಂದು ರೀಸನ್ ಕೇಳಬಹುದು. ಸೊ ಶೈತ್ಯೀಕರಣದಲ್ಲಿ ಅಮೋನಿಯಾವನ್ನು ಯಾಕೆ ಬೆಳೆಸ್ತಾರೆ ಅಂತಕ್ಕಂಥ ಕ್ವಶನ್ ಸಹ ಕೇಳ್ಬೋದು. ಯಾಕಂದರೆ ಶಾಖ ವರ್ಗಾವಣೆಯ ದರ ಜಾಸ್ತಿ ಇರುತ್ತೆ ಈ ಒಂದು ಅಮೋನಿಯಾದಲ್ಲಿ, ಹಾಗಾಗಿ ಅದನ್ನ ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟು, ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗಿನ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗಿರುತ್ತದೆ. ಓಕೆ, ನೋಡಿ ಇಲ್ಲಿ ರಾಷ್ಟ್ರಪತಿಯು ರಾಜೀನಾಮೆ ನೀಡಲು ಬಯಸಿದರೆ ಅವರು ಈ ಕೆಳಗಿನ ವಿಳಾಸಕ್ಕೆ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗಿರುತ್ತದೆ. ಯಾರಿಗೆ ಕೊಡಬೇಕು? ಸಂಸತ್ಗ, ಪ್ರಧಾನಮಂತ್ರಿಗ, ಭಾರತ ಮುಖ್ಯ ನ್ಯಾಯಾಧೀಶರಿಗ ಅಥವಾ ಉಪರಾಷ್ಟ್ರಪತಿಯವರು ಕೊಡಬೇಕಾ ಅಂತ ಕೇಳೋದಾದರೆ ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದು. ಆಪ್ಷನ್ 4 ಉಪರಾಷ್ಟ್ರಪತಿ. ಬೇಕು ಅಂತ ಇಲ್ಲಿ ಆಪ್ಷನ್ ಕೊಡ್ತಾ ಹೋಗ್ತೀನಿ. ರಾಷ್ಟ್ರಪತಿಯವರು ಯಾರು ಕೊಡ್ತಾರೆ, ಉಪರಾಷ್ಟ್ರಪತಿ ಯಾರು ಕೊಡ್ತಾರೆ, ಸಂಸತ್ ಅಥವಾ ಪ್ರಧಾನಮಂತ್ರಿಯವರು ಯಾರು ಕೊಡ್ತಾರೆ, ಭಾರತ ಮುಖ್ಯ ನ್ಯಾಯಾಧೀಶರು ಯಾರಿಗೆ ಈ ಒಂದು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಒಂದಿಷ್ಟನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ತಾ ಹೋಗಿ. And ನೆಕ್ಸ್ಟು, ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಎಂದು ತಿಳಿಸುವಂತಹ ಒಂದು ವಿಧಿ ಯಾವುದು ಅಂತ ಕೇಳಿದರೆ, ಸೊ ಇದು 45ನೇ ವಿಧಿ, 330, 24, 368 ಅಂತ ಕೊಟ್ಟಿದ್ದಾರೆ. ಸೊ ಅಫ್ಕೋರ್ಸ್ ಎಲ್ಲ ಗೊತ್ತಿರುವಂಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ 3ನೇ ಅಂದರೆ 24ನೇ ವಿಧಿ. ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ತುಂಬ ಕ್ವಶನ್ಸ್ಗಳು ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಮತ್ತು ಈ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ತುಂಬ ಬರ್ತಾ ಇದ್ದಾವೆ. ಸೊ ಅದು ಸ್ವಲ್ಪ ಗಮನವನ್ನು ಹರಿಸ್ತಾ ಹೋಗಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲ ನೋಡ್ತಾ ಹೋದರೆ ಇಲ್ಲಿ 45ನೇ ವಿಧಿ ಏನಿರುತ್ತೋ ಅದು ಹೇಳ್ತಾ ಹೋಗುತ್ತೆ. 45ನೇ ವಿಧಿ ಬಂದು ನಮಗೆ 6 ವರ್ಷದೊಳಗಿನ ಮಕ್ಕಳಿಗೆ ಪೋಷಣೆ ಮತ್ತು ಶಿಕ್ಷಣದ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದನ್ನ 45ನೇ ವಿಧಿ ಹೇಳುತ್ತೆ. ಅಂದರೆ 6 ವರ್ಷದ ಒಳಗಿನ ಮಕ್ಕಳು ಏನು ಬರ್ತಾರೋ ಸೊ ಅವರಿಗೆ ಪೋಷಣೆ ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು 45ನೇ ವಿಧಿ ಹೇಳುತ್ತೆ. ಇನ್ನು ನೆಕ್ಸ್ಟ್ ಬಂದು 330ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳೋದಾದರೆ, ಈ ಒಂದು ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಮೀಸಲಿಡ್ತಕ್ಕಂಥದ್ರ ಬಗ್ಗೆ 330ನೇ ಒಂದು ವಿಧಿ ಹೇಳುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಬರೋದೇ ಇಲ್ಲ. ಇನ್ನು ಉಳಿದಿರ್ತಕ್ಕಂಥ 368ನೇ ವಿಧಿ. ಸೊ ಈ ಒಂದು 368ನೇ ವಿಧಿ ಯಾವುದು ಹೇಳುತ್ತೆ ಅಂದರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರ ಮತ್ತು ಅದಕ್ಕಾಗಿ ಪ್ರಕ್ರಿಯೆ. ಅಂದರೆ ಇಟ್ ಮೀನ್ಸ್ ಅದು ಸಹ ಸಂಸತ್ತಿಗೆ ಸಂಬಂಧಪಟ್ಟಂತೆ ಬರುತ್ತೆ, ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಒಂದು ಇದು. ಇಲ್ಲಿ ಬರ್ತಕ್ಕಂಥ 2 45 ಮತ್ತು 24. ಸೊ 45ರಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಇನ್ನು 24ನೇ ವಿಧಿ ಬಂದು ಭಾರತ ಸಂವಿಧಾನ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕಾರ್ಖಾನೆ ಅಥವಾ ಗಣಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗುವಂತಿಲ್ಲ ಅಂತಕ್ಕಂಥ ತಿಳಿಸ್ತಕ್ಕಂಥದ್ದು 24ನೇ ವಿಧಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದರೆ ಗೆರಂಟಾಲಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಗೆರಂಟಾಲಜಿ ಅಂತ ಅಂದರೆ ಯಾವುದರ ಒಂದು ಸ್ಟಡಿ ಅಂತ ಹೇಳಬಹುದು. ಸೊ ನೋಡಿ, ಜೀವಕೋಶಗಳ ಬೆಳವಣಿಗೆ, ಗ್ರೋತ್ ಆಫ್ ದ ಸೆಲ್ಸ್ ಅಂತ ಹೇಳಿದೆಯೋ ಇದು ಬಂದು ನಾವು ಸೆಲ್ ಬಯಾಲಜಿ ಅಂತ ಹೇಳ್ತೀವಿ, ಸೆಲ್ ಬಯಾಲಜಿ. ಆ್ಯಂಡ್ ನೆಕ್ಸ್ಟ್ ಪಕ್ಷಿಗಳು ಅಂತ ಹೇಳಿದಾಗ ಆರ್ನಥಾಲಜಿ ಅಂತ ಹೇಳ್ತೀವಿ. ಓಕೆ, ಆರ್ನಥಾಲಜಿ. ಆ್ಯಂಡ್ ನೆಕ್ಸ್ಟು ತರಕಾರಿಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದಕ್ಕೆ ಏನಂತ ಹೇಳ್ತಾರೆ, ಓಲೆರಿಕಲ್ಚರ್. ಓಕೆ, ಸೊ ನಿಮಗೆ ಇಂಗ್ಲೀಷ್ ಬೇಕಂತಂದರೆ OLERICULT ಕಲ್ಚರ್. ಓಕೆ, ಓಲೆರಿಕಲ್ಚರ್ ಬಂದು ತರಕಾರಿಗಳ ಸ್ಟಡಿ ಆಫ್ ವೆಜಿಟೇಬಲ್ಸು. ಪಕ್ಷಿಗಳು ಬಂದು ಆರ್ನಿಥಾಲಜಿ. ಜೀವಕೋಶಗಳ ಬೆಳವಣಿಗೆ ಬಂದು ಸೆಲ್ ಬಯಾಲಜಿ ಅಂತ ಹೇಳ್ತೀವಿ ಅಥವಾ ಸೈಟಾಲಜಿ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ, ಸೈಟಾಲಜಿ. ಆ್ಯಂಡ್ ನೆಕ್ಸ್ಟು ವಯಸ್ಸಾಗುವಿಕೆ, ಪ್ರೊಸೆಸ್ ಆಫ್ ಏಜಿಂಗ್ ಬಂದು ಗೆರಂಟಾಲಜಿ. ಆಪ್ಷನ್ 1 ವಯಸ್ಸಾಗುವಿಕೆ. ಆ್ಯಂಡ್ ನೆಕ್ಸ್ಟು
ಸಾಗರದ ತಳಭಾಗದಲ್ಲಿ ಉಸಿರಾಟ ಮಾಡಲು ಸಾರಜನಕದ ಬದಲಿಗೆ ಹೀಲಿಯಂ ಅನಿಲವನ್ನು ಬಳಸುವರು, ಇದಕ್ಕೆ ಕಾರಣವೇನು? ಸೊ ಇಲ್ಲಿ 2 ಕ್ವಶನ್ ರೈಸ್ ಆಗ್ಬೋದು. ಸಾಗರದ ತಳಭಾಗದಲ್ಲಿ ಉಸಿರಾಟ ಮಾಡಲು ಸಾರಜನಕದ ಬದಲಿಗೆ ಹೀಲಿಯಂ ಅನಿಲವನ್ನು ಯಾಕೆ ಬಳಸ್ತಾರೆ ಅಂತಕ್ಕಂಥ ಒಂದು ಕ್ವಶನ್ ಆದರೆ, ಯಾವ ಒಂದು ಅನಿಲವನ್ನು ಬಳಸ್ತಾರೆ ಅಂತಕ್ಕಂಥ ಕ್ವಶನ್ ಸಹ ರೈಸ್ ಆಗಬಹುದು ಇಲ್ಲಿ. ಸೊ ಹಾಗೆ 2 ನೋಡ್ಕೊಳ್ತಾ ಹೋಗಿ. ಹೀಲಿಯಮನ್ನು ಬಳಸ್ತಾರೆ ಏನಕ್ಕೆ ಅಂತ ಹೇಳಿದರೆ, ಇದು ರಕ್ತದಲ್ಲಿ ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣವಾಗುತ್ತದೆ ಅಂತ ಹೇಳಿದರೆ, ಏನಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರಬಹುದು, ಉಸಿರಿನ ಇಟ್ ಮೀನ್ಸ್ ಇದು ಒಂದು ಸಾಗರ ಅಂತ ಹೇಳಿದಾಗ ಏನಾಗುತ್ತೆ, ಉಸಿರಾಟ ಮಾಡಿದಾಗ ಗಾಳಿ ಬಬಲ್ಸ್ ಏನಾಗುತ್ತೆ ಹೊರಗಡೆಯಿಂದ ಒಳಗಡೆ, ಒಳಗಡೆಯಿಂದ ಹೊರಗಡೆ ಹೋಗುತ್ತೆ, ಹೌದಲ್ಲ, ಉಸಿರಾಟ ಮಾಡಿದಾಗ. ಸೊ ಅಲ್ಲಿ ಏನಾಗುತ್ತೆ, ಈ ಒಂದು ಪ್ರಾಣಿ ಅಥವಾ ಏನು ನೀರಲ್ಲಿ ಇರ್ತಕ್ಕಂಥ ಒಂದು ಜೀವಿ ಉಸಿರಾಟ ಮಾಡಿದಾಗ ರಕ್ತದಲ್ಲಿ ಏನಾಗುತ್ತೆ, ಅದು ಹೇರ್ ಔಟ್ ಆಗುತ್ತಲ್ವ. ಸೊ ಒಳಗಡೆ ತಗೊಳ್ತಲ್ಲ, ಮತ್ತೆ ಅವಾಗ ತಗೊಂಡಾಗ ಏನಾಗುತ್ತೆ, ಸಾರಜನಕಕ್ಕಿಂತ ಕಡಿಮೆ ಮಿಶ್ರಣವಾಗುತ್ತಂತೆ. ಸೊ ಹಾಗಾಗಿ ಹೀಲಿಯಂ ಅನಿಲವನ್ನು ಬಳಸ್ತಾರೆ ಅಂತಕ್ಕಂಥದ್ದು ಒಂದು ರೀಸನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ವ್ಯಕ್ತಿಯು 1857 ದಂಗೆಗೆ ಸಂಬಂಧಿಸಿಲ್ಲ. ಸೊ ನಾವಿಲ್ಲಿ ಒಂದನ್ನ ಡೈರೆಕ್ಟಾಗಿ ನೋಡಬಹುದು. ಏನಂತ ಹೇಳಿದ್ರೆ, ಭಗತ್ ಸಿಂಗ್ ಅಂತಕ್ಕಂಥ ಏನಿದ್ದಾರೋ ಇವರು ಕ್ರಾಂತಿಕಾರಿಯಲ್ಲಿ ಬರ್ತಾರೆ, ಹೌದಾ. ಸೊ ಕ್ರಾಂತಿಕಾರಿಯಲ್ಲಿ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಇವರ ಒಂದು ಇದನ್ನ ನೋಡ್ತಾ ಹೋದರೆ 1931 ಇವರ ಮರಣ ಆಗುತ್ತೆ. 1907 ಇವರ ಜನನ ಆಗುತ್ತೆ. ಸೊ ಹೀಗಿರಬೇಕಾದ್ರೆ 1857 ದಂಗೆಯಲ್ಲಿ ಅವರು ಇರೋದಿಲ್ಲ. ಸೊ ಆಪ್ಷನ್ 1 ಭಗತ್ ಸಿಂಗು ಇದರ ಒಂದು ದಂಗೆಗೆ ಸಂಬಂಧಿಸಿಲ್ಲ. ಇನ್ನು ಲಕ್ಷ್ಮೀಬಾಯಿ, ತಾಂತ್ಯ ಟೋಪಿ, ನಾನಾ ಸಾಹೇಬ್ ಇವರೆಲ್ಲ ಬರ್ತಕ್ಕಂಥದ್ದು ಇರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಭಾರತೀಯ ಬ್ಯಾಂಕುಗಳಲ್ಲಿ ಒಂದು 7ನೇ ಜನವರಿ ಇದು 2015 ಒಂದು ಕರೆಂಟ್ ಅಫೇರ್ಸ್. ಸೊ ಇದಕ್ಕೆ ನೋ ಯೂಸ್ ಅಂತ ನಾನೊಂದು ಭಾವನೆ. ICICI ಬ್ಯಾಂಕ್ ಆನ್ಸರ್ ಬಂದು, ಬಟ್ ಇದು ಆವಾಗಿನ ಒಂದು ಇದಕ್ಕೆ ಸಂಬಂಧಪಟ್ಟಂತೆ, ಇದಕ್ಕೆ ಅದು ಯೂಸ್ ಇಲ್ಲ. ಆ್ಯಂಡ್ ನೆಕ್ಸ್ಟ್, ಇದು ಅಷ್ಟೇ, ಈ ಕೆಳಗಿನ ಭಾರತೀಯ ಚಲನಚಿತ್ರ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಮತ್ತು ಟೆಲಿವಿಷನ್ ಅವಾರ್ಡ್ಸ್ 2015 ಅನ್ಯ ಭಾಷಾ ಉತ್ತಮ ಚಲನಚಿತ್ರ ಪ್ರಶಸ್ತಿಗೆ ನಾಮಾಂಕಿತವಾಗಿತ್ತು ಅಂತ ಹೇಳಿದರೆ ದ ಲಂಚ್ ಬಾಕ್ಸ್ ಅಂತಕ್ಕಂಥದ್ದಾಗಿರುತ್ತೆ ಆಪ್ಷನ್. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟು ಫೆಬ್ರವರಿ 14, 2015 ಇದು ಅಷ್ಟೇ, ಬಟ್ ಇದು ಕೇಳಬಹುದು. 3ನೇ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದೇ ದಿನದಲ್ಲಿ 56 ಕೇಸ್ಗಳನ್ನು ಮುಕ್ತಾಯ ಮಾಡಲಾಯಿತು. ಈ ಅದಾಲತ್ನ ಅಧ್ಯಕ್ಷತೆ ವಹಿಸಿದವರು ಯಾರಂತ ಹೇಳಿದರೆ ನ್ಯಾಯಮೂರ್ತಿ TS ಠಾಕೂರ್ ಅವರು. ಸೊ ಅಂದರೆ ಅದಾಲತ್ ಅಂತ ಹೇಳಿದರೆ ಈ ಒಂದು ಏನು ಕೋರ್ಟಲ್ಲಿ ಕೇಸ್ಗಳು ನಡೀತವೋ, ಸೊ ಕೋರ್ಟ್ನ ಬದಲಾಗಿ ಹೊರಗಡೆ ಕೇಸ್ಗಳನ್ನ ತೊಗೊಂಡೋದನ್ನ ಫಿನಿಷ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅದನ್ನು ಮಾಡ್ತಕ್ಕಂಥ ನ್ಯಾಯಮೂರ್ತಿ TS ಠಾಕೂರ್ 2015ರಲ್ಲಿ. ನೆಕ್ಸ್ಟು, ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ. ಇದಂತೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಟಂಗ್ಸ್ಟನ್ ಅಂತ ನೋಡಿದ ತಕ್ಷಣ ನಮ್ಗೆ ಏನು ಸಿಂಬಲ್ ಬರುತ್ತೆ, ಟಿ ಅಂತ ಅಂದ್ಕೊಬಿಡ್ತೀವಿ, ಬಟ್ ಟಿ ಬರೋದಿಲ್ಲ. ಇಲ್ಲಿ SN ಅಂತಕ್ಕಂಥದ್ದು ಏನಿದೆಯೋ ಅದು ಬರೋದಿಲ್ಲ. ಇಲ್ಲ ನೋಡ್ತಾ ಹೋದರೆ ಟಂಗ್ಸ್ಟನ್ಗೆ W ಬರುತ್ತೆ, ಆಪ್ಷನ್ 3 W ಬರುತ್ತೆ. ಇದರ ಒಂದು ಅಟಮಿಕ್ ನಂಬರ್ ಅಂತ ಹೇಳಿದರೆ 74, ಸಿಂಬಲ್ ಬಂದು W ಆಗಿರುತ್ತೆ. ಇನ್ನು ಇದೆಲ್ಲ ಬರ್ತಾ ಹೋದರೆ TS ಬರುತ್ತೆ, TE ಬರುತ್ತೆ, TI ಬರುತ್ತೆ. ಆ್ಯಂಡ್ SNಗೆ ಟಿನ್ ಬರುತ್ತೆ, ಟಿನ್ ಹೇಳ್ತೀವಿ, ಟಿನ್. ಇದರ ಒಂದು ರಾಸಾಯನಿಕ ಸಂಕೇತ ಬಂದು SN. ಸೊ ಇದರ ಒಂದು ಆಟಮಿಕ್ ನಂಬರ್ ಬಂದು 50. ಸೊ ಇದು ಅದಕ್ಕಾಗುತ್ತೆ, ಬಟ್ TN ಯಾವುದಕ್ಕೂ ಬರೋದಿಲ್ಲ. ಟಿನ್ ಇದರ ಒಂದು ರಾಸಾಯನಿಕ ಸಂಕೇತ SN. ಸೊ ತುಂಬ ಬರುತ್ತೆ ಇದರಲ್ಲಿ. ಪೊಟ್ಯಾಷಿಯಂ K ಆಗಿರ್ಬೋದು, ಸೊ ಸೋಡಿಯಂ Na ಆಗಿರ್ಬೋದು, ತುಂಬ ಒಂದು ಅದಕ್ಕೂ ಸಂಬಂಧವೇ ಇರಲ್ಲ. ಸೊ ಆ ಥರ ಸಂಕೇತಗಳು ತುಂಬ ಇದ್ದಾವೆ. ಇಲ್ಲಿ ಟಂಗ್ಸ್ಟನ್ ಅಂತ ಹೇಳಿದಾಗ W ಬರುತ್ತೆ. ಮೂತ್ರಜನಕಾಂಗಗಳ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನೋಡಿ ಸ್ನೇಹಿತರೆ, ಪ್ರೊಲ್ಯಾಕ್ಟಿನ್, ವ್ಯಾಸೋಪ್ರೆಸಿನ್, ಆಕ್ಸಿಟೋಸಿನ್, ಅಡ್ರಿನಲಿನ್ ಅಂತ ಕೊಟ್ಟಿದ್ದಾರೆ. ಮೂತ್ರಜನಕಾಂಗಗಳ ನೀರಿನ ವಿಸರ್ಜನೆ ನಿಯಂತ್ರಿಸುವ ಹಾರ್ಮೋನ್ ಬಂದು ಆಪ್ಷನ್ 2 ವ್ಯಾಸೋಪ್ರೆಸಿನ್. ಓಕೆ, ಇನ್ನು ಇರ್ತಕ್ಕಂಥ ಆಪ್ಷನ್ ನೋಡ್ತವ್ರೆ, ಪ್ರೊಲ್ಯಾಕ್ಟಿನ್ ಅಂತ ಹೇಳಿದರೆ ಮುಖ್ಯವಾಗಿ ಮಹಿಳೆಯರಲ್ಲಿ ಹಾಲು ಉತ್ಪಾದನೆಯಲ್ಲಿ ಇದರ ಪಾತ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇದು ಸ್ತನ ಗ್ರಂಥಿಗಳ ಬೆಳವಣಿಗೆಯಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ ಮತ್ತು ವಿವಿಧ ಸಂತಾನೋತ್ಪತ್ತಿ ಕಾರ್ಯಗಳ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇದು ಪ್ರೊಲ್ಯಾಕ್ಟಿನ್ ಅಂತಕ್ಕಂಥದ್ದು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇನ್ನು ಇರ್ತಕ್ಕಂಥ ಆಪ್ಷನಲ್ಲಿ ಈ ವಾಸೋಪ್ರೆಸಿನ್ ಅಂತ ಏನು ಹೇಳಿದೆ ಈಗ ಆನ್ಸರು, ಅದು ಬಂದು ಮೂತ್ರಪಿಂಡಗಳಿಂದ ಎಷ್ಟು ನೀರು ಮರು ಹೀರಿಕೊಳ್ಳುತ್ತೆ ಎಂಬುದನ್ನು ನಿಯಂತ್ರಿಸುವ ಮೂಲಕ ದೇಹದಲ್ಲಿ ನೀರಿನ ಸಮತೋಲನವನ್ನು ನಿಯಂತ್ರಿಸುತ್ತದೆ ಮತ್ತು ಇದು ರಕ್ತದೊತ್ತಡ ನಿಯಂತ್ರಣದಲ್ಲೂ ಸಹ ಸಹಕಾರಿಯನ್ನು ಮಾಡ್ತಕ್ಕಂಥದ್ದು ಈ ಒಂದು ವಾಸೋಪ್ರೆಸಿನ್ ಅಂತಕ್ಕಂಥದ್ದು ಆಗಿರುತ್ತೆ.
ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಕೊಟ್ಟಿದ್ದಾರೆ ನೋಡಿ, ಮೂತ್ರವರ್ಧಕ ವಿರೋಧಿ ಹಾರ್ಮೋನ್. ಎಸ್, ಕೇಳಬಹುದು, ಮೂತ್ರವರ್ಧಕ ವಿರೋಧಿ ಹಾರ್ಮೋನ್ ಅಂತ ಯಾವುದನ್ನು ಕರೆಯುತ್ತಾರೆ ಅಂತ ನಾನು ಕೇಳಬಹುದು, ಅಥವಾ ADH ಅದನ್ನು ಸಹ ಕೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನು ಆಕ್ಸಿಟೋಸಿನ್ ಅಂತಕ್ಕಂಥ ಏನಿದೆಯೋ ಇದು ಹೆರಿಗೆ ಮತ್ತು ಹಾಲುಣಿಸುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಸಾಮಾಜಿಕ ಬಂಧ ಮತ್ತು ನಡವಳಿಕೆಗೆ ಸಂಬಂಧಿಸಿದ ವಿಶಾಲ ಕಾರ್ಯಗಳನ್ನು ಸಹ ಹೊಂದಿಸುತ್ತದೆ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಅಡ್ರಿನಲಿನ್, ತುಂಬ ಇಂಪಾರ್ಟೆಂಟ್ ಇದನ್ನು ಎಪಿನೆಫ್ರಿನ್ ಅಂತಲೂ ಸಹ ಕರೀತಾರೆ. ಇದು ಕ್ವಶನ್ ಸಹ ರೈಸ್ ಆಗಿದೆ. ಅಡ್ರಿನಲಿನ್ ಮತ್ತು ಎಪಿನೆಫ್ರಿನ್ ಏನೆಂದು ಕರೆಯುತ್ತಾರೆ ಅಂತ ಸಹ ಕ್ವಶನ್ ಕೇಳಿದ್ದಾರೆ. ಇದು ಏನಕ್ಕೆ ಯೂಸ್ ಅಂತ ಹೇಳಿದ್ರೆ ಮೂತ್ರಜನಕಾಂಗ ಗ್ರಂಥಿಗಳಿಂದ ಸ್ರವಿಸುವ ಹಾರ್ಮೋನ್. ಇದು ಹೋರಾಟ ಅಥವಾ ಹಾರಾಟ ಪ್ರತಿಕ್ರಿಯೆಯ ಭಾಗವಾಗಿದ್ದು ಹೃದಯ ಬಡಿತ, ರಕ್ತದೊತ್ತಡ ಮತ್ತು ಶಕ್ತಿಯ ಕ್ರೋಢೀಕರಣವನ್ನು ಹೆಚ್ಚಿಸುತ್ತದೆ. ಸೊ ಇಷ್ಟು ಬಂದು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಆ್ಯಂಡ್ ನೆಕ್ಸ್ಟು ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸುತ್ತಾರೆ. ಯಾವಾಗ ಆಚರಣೆ ಮಾಡ್ತಾರೆ? ವಿಶ್ವ ಮಾನವ ಹಕ್ಕುಗಳ ದಿನ. ನೋಡಿ ಇಲ್ಲಿ ಅಕ್ಟೋಬರ್ 10 ಏನಿದೆಯೋ, ಅಕ್ಟೋಬರ್ 10 ಬರುತ್ತೆ. ಇದು ಒಂದು ಭಾರತೀಯ ಅಂಚೆ ದಿನ ಆಗಿರುತ್ತೆ. ಭಾರತೀಯ ಅಂಚೆ ದಿನ ಫಸ್ಟ್ ಡೇ ಆಗುತ್ತೆ. ಇನ್ನು ಜೂನ್ 21 ನಿಮ್ಗೆ ಗೊತ್ತೇ ಇದೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬರುತ್ತೆ, ಯೋಗ. ಆ್ಯಂಡ್ ಡಿಸೆಂಬರ್ 23 ಏನು ಬರುತ್ತೆ? ಕಿಸಾನ್, ರೈತ ದಿನ ಬರುತ್ತೆ, ಕಿಸಾನ್. ಆ್ಯಂಡ್ ಡಿಸೆಂಬರ್ 10 ಬಂದು ವಿಶ್ವ ಮಾನವ ಹಕ್ಕುಗಳ ದಿನ ಬಂದು ಡಿಸೆಂಬರ್ 10, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಟಾಟಾ ಇನ್ಸ್ಟಿಟ್ಯೂಷನ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಡುಬರುವ ಸ್ಥಳ ಯಾವುದು? ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಕಂಡುಬರುವ ಸ್ಥಳ ಆಪ್ಷನ್ಸ್ ಕೊಟ್ಟಿದ್ದಾರೆ: ಬೆಂಗಳೂರು, ದೆಹಲಿ, ಮುಂಬೈ ಆ್ಯಂಡ್ ಕೋಲ್ಕತ್ತಾ. ಸೊ ಆನ್ಸರ್ ಬಂದು ಆಪ್ಷನ್ 3 ಮುಂಬೈ ಆಗಿರುತ್ತೆ. ಇನ್ನು ನೆಕ್ಸ್ಟು ಸೌರಮಂಡಲದಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡುಬರುತ್ತದೆ. ಯಾವುದ್ರ ಮಧ್ಯೆ? ಆಪ್ಷನ್ 2 ಮಂಗಳ ಮತ್ತು ಗುರು. ಸೊ ನಿಮ್ಗೆ ಗೊತ್ತಿರಬಹುದು, ಖಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಮಂಗಳ ಮತ್ತು ಗುರುಗಳ ನಡುವೆ ಈ ಒಂದು ಕ್ಷುದ್ರ ಗ್ರಹಗಳು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ 2011 ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅಕ್ಷರಸ್ಥ ಪುರುಷ ಮತ್ತು ಸ್ತ್ರೀಯರ ಅನುಪಾತ ಎಷ್ಟು? ಸೊ 2021 ಒಂದು ಸೆನ್ಸಸ್ ನಡೀಲಿಲ್ಲ, 2011ನೇ ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆಪ್ಷನ್ 4 82.85 ಮತ್ತು 68.13. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಜನಸಂಖ್ಯೆನ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಅಕ್ಷರಸ್ಥ ಪುರುಷ ಮತ್ತು ಸ್ತ್ರೀಯರ ಅನುಪಾತ ನೋಡಬೇಕಾಗುತ್ತೆ. ಮತ್ತು ಇಲ್ಲ ನೋಡ್ತಾ ಹೋದರೆ ಒಂದು ಜನಸಾಂದ್ರತೆ ನೋಡ್ತಾ ಹೋಗಬೇಕಾಗುತ್ತೆ. ಮತ್ತು ಎಷ್ಟು ಯಾವೊಂದು ಸ್ಟೇಟಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ, ಯಾವುದು ಜಾಸ್ತಿ ಇದೆ, ಹಾರ್ಡ್ ವೈಸಾಗೂ ಸಹ ಕೇಳಬಹುದು, ಅನುಕ್ರಮವಾಗಿ ಬರೆಯಿರಿ ಅಂತ ಕೇಳಬಹುದು, ಅಥವಾ ಇಂಡಿಯಾದಲ್ಲಿ ಕೇಳ್ತಾ ಹೋಗಬಹುದು. ಸೊ ಇದಕ್ಕೆ ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. ಅದು ಅಕ್ಷರಸ್ಥರಾಗಿರ್ಬೋದು, ಅಥವಾ ಜನಸಂಖ್ಯೆಗೆ ಆಗಿರ್ಬೋದು, ಜನಸಾಂದ್ರತೆ ಆಗಿರ್ಬೋದು, ಸೊ ನಿರುದ್ಯೋಗ ಇದಾಗಿರ್ಬೋದು. ಸೊ ನೀವು ನೋಡ್ತಾ ಹೋಗಬೇಕಾಗುತ್ತೆ, ಎಲ್ಲನೂ ಸಹ ನೋಟ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು ಅಂತ ಹೇಳೋದಾದರೆ ಅದು ಬಂದು 2013ರಲ್ಲಿ ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ. ನೆಕ್ಸ್ಟು ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ 2014ರವರೆಗೆ ನಡೆದ ಸಾಮಾನ್ಯ ಲೋಕಸಭಾ ಚುನಾವಣೆಗಳ ಸಂಖ್ಯೆ ಎಷ್ಟು? ಸೊ ನೋಡಿ ಸ್ನೇಹಿತರೆ, 2014 ನಾವು ನೋಡ್ತಾ ಹೋದರೆ ಬರ್ತಕ್ಕಂಥದ್ದು ಎಷ್ಟು? ಒಟ್ಟು 16. 2014ಕ್ಕೆ 16 ಬರುತ್ತೆ. ಆ್ಯಂಡ್ ಅದಾದ ನಂತರ 5 ವರ್ಷಕ್ಕೊಂದ್ಸರಿ ನಡೀತಕ್ಕಂಥದ್ದು 2019ಕ್ಕೆ 17 ಆಗುತ್ತೆ. ಆ್ಯಂಡ್ 2024 ಏನಿದೆಯೋ ಇವಾಗ ಆಗ್ತಕ್ಕಂಥದ್ದು 18 ಆಗಿದೆ. ಸೊ 18 ಇವಾಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಒಟ್ಟು 18 ಚುನಾವಣೆಗಳು ಆಗಿರ್ತಕ್ಕಂಥದ್ದು ನೋಡ್ಕೊಳ್ತಾ ಹೋಗಿ, ಅದೊಂದು ಪಾಯಿಂಟು. ನೆಕ್ಸ್ಟು ಅಗ್ನಿವೀಣಾ ಪುಸ್ತಕ ಬರೆದವರು ಯಾರು? ಅಗ್ನಿವೀಣಾ ಪುಸ್ತಕವನ್ನು ಬರೆದವರು ಕಾಜಿ ನಸ್ರುಲ್ ಇಸ್ಲಾಂ. ಆಪ್ಷನ್ 2 ಕಾಜಿ ನಸ್ರುಲ್ ಇಸ್ಲಾಂ ಅಂತಕ್ಕಂಥವ್ರು ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಕ್ವೆಶನ್, ತೆರೆದ ಮನ ಎಂಬ ಪುಸ್ತಕ ಬರೆದವರು ಯಾರು? ತೆರೆದ ಮನ ಪುಸ್ತಕವನ್ನು ಬರೆದವರು ಆಪ್ಷನ್ 4 ಎಚ್ ನರಸಿಂಹಯ್ಯ. ಆಪ್ಷನ್ 4 ಎಚ್ ನರಸಿಂಹಯ್ಯ. ನೋಡ್ಕೊಳ್ತಾ ಹೋಗಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ತೆರೆದ ಮನ ಪುಸ್ತಕ ಕೊಟ್ಟಿದ್ದಾರೆ. ಆ್ಯಂಡ್ ಅಗ್ನಿವೀಣಾ ಪುಸ್ತಕ ಬಂದು ಇದೊಂದು ಜಿಕೆಗೆ ಸಂಬಂಧಪಟ್ಟಂಥದ್ದು ಕೃತಿಗಳನ್ನ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಕರೆಂಟ್ ಅಫೇರ್ಸ್ಗೆ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಜನಗಣತಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ರೈಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೈನ್ಸ್ಗಂದು ತುಂಬ ಕ್ವಶನ್ಸ್ ಕೇಳಿದ್ದಾರೆ, ಜಿಕೆಲಿ ಕೇಳಿದ್ದಾರೆ, ಪ್ಲೇಸಸ್ಗಳನ್ನ ಕೇಳಿದ್ದಾರೆ. ಆ್ಯಂಡ್ ಡೇಟ್ ದಿನಗಳನ್ನು ಒಂದು ಕಂಪಲ್ಸರಿ ಒಂದು ದಿನ ಖಂಡಿತವಾಗ್ಲೂ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು
ಎಸ್ ಇವೆಲ್ಲ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಪ್ರಶಸ್ತಿಗಳ ಬಗ್ಗೆ ಕೇಳಿದ್ದಾರೆ, ಬ್ಯಾಂಕ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಇಷ್ಟೆಲ್ಲ ನೋಡ್ತಾ ಹೋಗಿ ಇದರ ಮೇಲೆ ನೀವು ಡೆಫಿನೆಟಾಗಿ ನೀವು ಸ್ಟಡಿನ ಮಾಡ್ತಾ ಹೋದರೆ ನಿಮಗೆ ಒಂದು ಐಡಿಯಾಸ್ ಬರುತ್ತೆ, ಯಾವುದೆಲ್ಲ ಓದಬೇಕು, ಏನು ಓದಬೇಕು ಅಂತಕ್ಕಂಥ ಒಂದು ಕಡೆ ನೋಟ್ ಮಾಡಿಕೊಂಡು ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಡೆಫಿನೆಟಾಗಿ ನಿಮ್ಮ ಜಾಬ್ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಥವಾ ಒಂದು ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕನ್ನು ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.